ಚನಾ ಮಸಾಲ ಎಲ್ಲರೂ ಬೇರೆ ಬೇರೆ ರೀತಿಯಲ್ಲಿ ಮಾಡ್ತಾರೆ. ಒಮ್ಮೆ ಈ ರೀತಿ ಟ್ರೈ ಮಾಡಿ. ತುಂಬಾ ಡಿಫ್ರೆಂಟಾಗಿ ಯಾವುದೇ ಕೋಕೋನಟ್ ಆಗಲಿ ಅಥವಾ ಕ್ಯಾಶ್ಯೂ ಪೇಸ್ಟ್ ಆಗಲಿ ಯಾವುದೇ ಕ್ರೀಮ್ ಆಗಲಿ ಯೂಸ್ದರೆ ತುಂಬಾ ಹೆಲ್ದಿಯಾಗಿ ಸಿಂಪಲ್ಲಾಗಿ ಈ ರೀತಿ ಒಮ್ಮೆ ಚನಾ ಮಸಾಲ ಟ್ರೈ ಮಾಡಿ. ಕುಲ್ಚಾ ರೋಟಿ ಜೊತೆ ತುಂಬಾ ಟೇಸ್ಟಿಯಾಗಿ ಈ ಗ್ರೇವಿನ ನೀವು ಮಾಡ್ಕೊಬೋದು. ಬನ್ನಿ ಹೇಗೆ ಮಾಡೋಣ ಅಂತ ನೋಡೋಣ ಈ ರೆಸಿಪಿನ. ಮೊದಲಿಗೆ ಒಂದು ಕುಕ್ಕರ್ಗೆ ನಾವು ರಾತ್ರಿ ನೆನೆಸಿಟ್ಟಿರುವಂತಹ ಚನಾನ ಹಾಕ್ಕೊಳ್ಳೋಣ. ನಾನಿಲ್ಲಿ ಒಂದು 1/4 kg ಚನಾನ ನೆನೆಸಿದ್ದೆ ರಾತ್ರಿ. ಅದನ್ನು ಹಾಕಿ ಅದಕ್ಕೆ 3ರಿಂದ 4 ಕಪ್ಪಷ್ಟು ನೀರನ್ನು ಹಾಕಿ, ಒಂದು ಸಿಪ್ಪೆ ತೆಗೆದಿರುವಂತಹ ಆಲೂಗಡ್ಡೆ, 1 ಟೇಬಲ್ ಸ್ಪೂನ್ ಉಪ್ಪು, ಅಡುಗೆ ಸೋಡಾ 1 ಚಿಟಿಕೆಯಷ್ಟು, ಇದು ಆಪ್ಷನಲ್ಲು, ಬೇಕಾದರೆ ಹಾಕ್ಕೊಳ್ಬೋದು. ಅಡುಗೆ ಸೋಡಾ ಹಾಕಿದ್ರೆ ಕ್ವಿಕ್ಕಾಗಿ ಬೇಯುತ್ತೆ ಅಂತ. ನಾನಿಲ್ಲಿ ಒಂದು 5 ವಿಸಿಲನ್ನು ಕೂಗಿಸ್ಕೊಳ್ಬೇಕು. ನಾನು ಕುಕ್ಕರಲ್ಲಿ 5 ವಿಸಿಲನ್ನ ಕೂಗಿಸಿದ್ರೆ ಕರೆಕ್ಟಾಗಿ ಬೆಂದಿರುತ್ತೆ. ಕುಕ್ಕರ್ ತಣ್ಣಗಾದ ನಂತರ ಓಪನ್ ಮಾಡಿ ಚೆನ್ನಾಗಿ ಬೆಂದಿದೆ ಅಂತ ನೋಡ್ಕೊಳ್ಳೋಣ. ಅಕಸ್ಮಾತ್ ಬೆಂದಿಲ್ಲ ಅಂದರೆ ಮತ್ತೆ ನೀವು 1 ವಿಸಿಲನ್ನು ಹಾಕಿ ಬೇಯಿಸ್ಕೊಬೋದು. ಚೆನ್ನಾನ ಈ ರೀತಿ ಚೆನ್ನಾಗಿ ಸಾಫ್ಟಾಗಿ ಕರೆಕ್ಟಾಗಿ ಬೆಂದಿದೆ. ಇದಕ್ಕೆ ಬೇಕಾಗಿರುವಂತಹ ಮಸಾಲೆ ರೆಡಿ ಮಾಡ್ಕೊಳ್ಳೋಣ. ಮೊದಲು ಒಂದು ಮಿಕ್ಸಿ ಜಾರ್ಗೆ ನಾವು ಬೇಯಿಸಿರುವಂತಹ ಆಲೂಗಡ್ಡೆ ಹಾಗೂ 1 ಚಿಕ್ಕ ಕಪ್ಪಿನಷ್ಟು ಬೇಯಿಸಿರೋ ಚನಾನ ಹಾಕ್ಕೊಂಡು, ಅದಕ್ಕೆ 1 ಚಿಕ್ಕ ಕಪ್ಪಿನಷ್ಟು ಮೊಸರನ್ನು ಹಾಕ್ಕೊಂಡು ಮಿಕ್ಸಿ ಮಾಡ್ಕೊಳ್ಬೇಕು. ನುಣ್ಣಕ್ಕೆ ಈ ರೀತಿ ಮಿಕ್ಸಿ ಆದ ನಂತರ ಒಂದು ಪ್ಯಾನ್ಗೆ 2 ಟೇಬಲ್ ಸ್ಪೂನ್ ತುಪ್ಪ ಅಥವಾ ನೀವು ಬೆಣ್ಣೆ ಅಥವಾ ಎಣ್ಣೆ ಕೂಡ ಉಪಯೋಗಿಸ್ಕೊಬೋದು. ನಂತರ 1 ಟೀ ಸ್ಪೂನ್ ಸಣ್ಣಕ್ಕೆ ಹೆಚ್ಚಿರುವಂತಹ ಶುಂಠಿ ಹಾಗೂ 2ರಿಂದ 3 ಹಸಿಮೆಣಸಿನ್ಕಾಯನ್ನು ಕಟ್ ಮಾಡಿ ಒಂದು 30 ಸೆಕೆಂಡ್ ಹುರ್ಕೊಂಡಿದ ನಂತರ 2 ಸಣ್ಣಕ್ಕೆ ಹೆಚ್ಚಿರುವಂತಹ ಈರುಳ್ಳಿನ ಹಾಕಿ, ಈರುಳ್ಳಿ ಚೆನ್ನಾಗಿ ಬ್ರೌನ್ ಆಗೋವರೆಗೂ ಹುರ್ಕೊಳ್ಬೇಕು. ಈ ರೀತಿ ಬ್ರೌನ್ ಆದ ನಂತರ ಅದಕ್ಕೆ ನಾವು ರುಬ್ಬಿರುವಂತಹ ಮಸಾಲೆನ ಹಾಕ್ಕೊಳ್ಬೇಕು. ಮಸಾಲೆ ಹಾಕಿದ ನಂತರ 1 ಚಮಚ ಧನಿಯಾ ಪುಡಿ, 1 ಚಮಚ ಕಾಶ್ಮೀರಿ ಪೌಡರು, 1 ಚಮಚ ಖಾರದ ಪುಡಿ, ಗರಂ ಮಸಾಲ ಪೌಡರ್ 1 ಚಮಚ, ಆಮ್ಚೂರ್ ಪೌಡರ್ 1/4 ಚಮಚ, ಅರಿಶಿನ 1/2 ಚಮಚ, 2 ಟೇಬಲ್ ಸ್ಪೂನಷ್ಟು ಚನಾ ಮಸಾಲ, ಇದನ್ನೆಲ್ಲವನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಈ ರೀತಿ ನೀವು ಕಾಯಿ ಇಲ್ದರೆ, ಕ್ಯಾಶ್ಯೂನಟ್ ಇಲ್ದರೆ ಹೆಲ್ದಿಯಾಗಿ ಕೂಡ ಈ ರೀತಿ ಮಾಡ್ಕೊಳ್ಬೋದು. ಈ ರೀತಿ ಚೆನ್ನಾಗಿ ಮಸಾಲ ಮಿಕ್ಸ್ ಆದ ನಂತರ ಇದನ್ನು ಮುಚ್ಚಳವನ್ನು ಮುಚ್ಚಿ ಒಂದು 10 ನಿಮಿಷ ನಾವು ಲೋ ಫ್ಲೇಮಲ್ಲಿ ಬೇಯಿಸಬೇಕು. ಇಲ್ಲ ಎಣ್ಣೆ ಮೇಲೆ ಬಿಡೋವರೆಗೂ ನಾವು ಚೆನ್ನಾಗಿ ಈ ರೀತಿ ಮಸಾಲ ಹಸಿ ವಾಸನೆ ಹೋಗೋವರೆಗೂ ಹುರ್ಕೊಳ್ಬೇಕು. ನಂತರ ಅದಕ್ಕೆ ನಾವು ಬೇಯಿಸಿರುವಂತಹ ಚನಾ ಕೂಡ ಹಾಕ್ಕೊಂಡು ಅದರ ಸಮೇತ ಸ್ವಲ್ಪ ನೀರು ಕೂಡ ಹಾಕಿ ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡಿಕೊಂಡು ಒಂದು 7ರಿಂದ 8 ನಿಮಿಷ ಅದನ್ನು ಬೇಯಿಸ್ಕೊಂಡು, ಏಕೆಂದರೆ ಚನಾ ಕೂಡ ಅದರ ಮಸಾಲೆ ಎಲ್ಲ ಹೀರ್ಕೊಳ್ಬೇಕು. ಒಂದು 8 ನಿಮಿಷದ ನಂತರ ನೀವು ಇದನ್ನು ಚಪಾತಿ ಅಥವಾ ಕುಲ್ಚಾ ಜೊತೆ ಸರ್ವ್ ಮಾಡಿದ್ರೆ ಅದರ ಮಜಾನೇ ಬೇರೆ ಇರುತ್ತೆ. ಟ್ರಸ್ಟ್ ಮೀ, ಒಮ್ಮೆ ಈ ರೆಸಿಪಿನ ಟ್ರೈ ಮಾಡಿ, ತುಂಬಾ ಇಷ್ಟ ಆಗುತ್ತೆ ನಿಮಗೆ. ಇಂತಹ ಇಂಟ್ರೆಸ್ಟಿಂಗ್ ರೆಸಿಪೀಸ್ಗಾಗಿ ಸಾಥಿಯಸ್ ಕಿಚನನ್ನು ಸಬ್ಸ್ಕ್ರೈಬ್, ಲೈಕ್, ಶೇರ್ ಮಾಡೋದನ್ನು ಮರಿಬೇಡಿ. ಮತ್ತೆ ಸಿಗೋಣ ಒಂದು ಹೊಸ ರೆಸಿಪಿಯೊಂದಿಗೆ. ಅಲ್ಲಿಯವರೆಗೂ ನೋಡ್ತಾ ಇರಿ, ಮಾಡ್ತಾ ಇರಿ, ತಿಂತಾ ಇರಿ.